ದೇವಸೂರು ಎಲ್ಲ ಕಡೆಯಿಂದ ಸಂಘದ ವತಿಯಿಂದ ಇವತ್ತಿನ ದಿನ ಇಲ್ಲಿ ರಾಯಚೂರು ತಾಲೂಕಿನ ಶಕ್ತಿನಗರದ ಬಳಿ ಇರುವಂತಹ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಕ್ಕೆ ಭೂ ಸ್ವಾಧೀನಪಡಿಸಿದ ಭೂ ಸಂತ್ರಸ್ತರಿಗೆ ಒಪ್ಪಂದದ ಪ್ರಕಾರ ಉದ್ಯೋಗ ಮತ್ತು ಮೂಲಭೂತ ಸೌಕರ್ಯ ನೀಡುವಲ್ಲಿ ತೀವ್ರ ವಂಚನೆ ಮಾಡುತ್ತಿರುವ ಆರ್ಟಿಪಿಎಸ್ ಆಡಳಿತ ಮಂಡಳಿ ವಿರುದ್ಧ ಡಿಸೆಂಬರ್ 30ರಂದು ಶಕ್ತಿನಗರದ ವಿದ್ಯುತ್ ಉತ್ಪಾದನಾ ಕೇಂದ್ರದ ಮುಂಭಾಗದಲ್ಲಿ ಹೋರಾಟ ನಡೆಸಲಾಗುತ್ತಿದೆ ಎಂದು ಭೂಮಿ ಕಳೆದುಕೊಂಡ ಸಂತ್ರಸ್ತರ ಸಂಘದ ಕಾರ್ಯದರ್ಶಿ ಎಂ ಬಸವರಾಜ ಸ್ವಾಮಿ ಅವರು ಹೇಳಿದರು. ಹೌದು, ಅವರಿಂದು ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಉದ್ಯೋಗ ಮತ್ತು ಮೂಲಭೂತ ಸೌಕರ್ಯ ನಿರ್ವಹಣೆಗೆ ಭೂ ಸಂತ್ರಸ್ತರ ಕೋಟಾದಡಿ ಉದ್ಯೋಗ ಕಲ್ಪಿಸಲು ನಡೆಸುವ ಈ ಒಂದು ಹೋರಾಟದಲ್ಲಿ ಸುಮಾರು 500ಕ್ಕೂ ಅಧಿಕ ಭೂ ಸಂತ್ರಸ್ತರು ಭಾಗಿಯಾಗಲಿದ್ದಾರೆ ಎಂದು ಹೇಳಿದರು. ಶಕ್ತಿನಗರ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಕ್ಕೆ ದೇವಸುಗೂರು ಮತ್ತು ಯದ್ಲಾಪುರ ಗ್ರಾಮದ ಭೂ ಸಂತ್ರಸ್ತರು ಒಟ್ಟು 554 ಜನರು ಭರವಸೆಯಂತೆ ಭೂಮಿ ನೀಡಲಾಗಿದೆ. ಭೂಮಿ ಕಳೆದುಕೊಂಡ 4 ದಶಕಗಳು ಕಳೆದರೂ ಕೂಡ ಇದುವರೆಗೆ ಭೂ ಸಂತ್ರಸ್ತರಿಗೆ ಉದ್ಯೋಗ ಮತ್ತು ಯಾವುದೇ ಮೂಲಭೂತ ಸೌಕರ್ಯ ನೀಡಿಲ್ಲ ಎಂದು ಆರೋಪಿಸಿದರು. ಆಡಳಿತ ಮಂಡಳಿ ಯಾವುದೇ ಮುನ್ಸೂಚನೆ ನೀಡದೆ ಮತ್ತು ಸುತ್ತೋಲೆ ಹೊರಡಿಸದೆ ಸಂಘ ಸಂಸ್ಥೆಗಳ ಗಮನಕ್ಕೆ ಇಲ್ಲದೆ ತಾವೇ ಒಂದು ಸಮಿತಿ ರಚಿಸಿಕೊಂಡು ಕೇವಲ 199 ಜನರಿಗೆ ಮಾತ್ರ ಭೂ ಸಂತ್ರಸ್ತರು ಎಂದು ಪ್ರಕಟಿಸಿದ್ದು, ಅದರಲ್ಲಿ ಇಲ್ಲಿಯವರೆಗೆ ಕೇವಲ 75 ಭೂ ಸಂತ್ರಸ್ತರಿಗೆ ಮಾತ್ರ ಉದ್ಯೋಗ ಕಲ್ಪಿಸಲಾಗಿದ್ದು, ಉಳಿದ 478 ಜನರಿಗೆ ಉದ್ಯೋಗ ನೀಡದೆ ತೀವ್ರ ವಂಚನೆ ಮಾಡುತ್ತಿದೆ ಎಂದು ಆರೋಪಿಸಿದರು. ಕಲಬುರಗಿ ಉಚ್ಚ ನ್ಯಾಯಾಲಯ ಪೀಠ ಜುಲೈ 17, 2023ರಂದು ಆರ್ಟಿಪಿಎಸ್ ಘಟಕ ನಿರ್ಮಾಣಕ್ಕೆ ಭೂ ಮತ್ತು ಮನೆ ಕಳೆದುಕೊಂಡ ಭೂ ಸಂತ್ರಸ್ತರಿಗೆ ಕೋಟಾದಡಿ 3 ತಿಂಗಳ ಅವಧಿ ಒಳಗೆ ಉದ್ಯೋಗ ಮತ್ತು ಮೂಲಭೂತ ಸೌಕರ್ಯ ಒದಗಿಸುವಂತೆ ನ್ಯಾಯಾಲಯ ಆದೇಶಿಸಿತ್ತು. ಆದರೂ ಕೂಡ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡುತ್ತಿರುವ ಆಡಳಿತ ಮಂಡಳಿ ವಿರುದ್ಧ ಈ ಒಂದು ಹೋರಾಟ ಮಾಡಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸುಮಾರು 3,126 ಎಕರೆ ಭೂಮಿಯನ್ನು ಆ ಸ್ಥಾವರ ನಿರ್ಮಾಣಕ್ಕೋಸ್ಕರವಾಗಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದವರು ಭೂ ಸ್ವಾಧೀನ ಮಾಡಿಕೊಂಡಾಗ ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಜೊತೆಗೆ ನಮ್ಮ ಜೊತೆಗೆ ಆಗಿರೋ ಒಪ್ಪಂದಗಳ ಪ್ರಕಾರ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡ್ತೀವಿ, ಆಮೇಲೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡ್ತೀವಿ ಅಂತ ನಮ್ಮ ಜೊತೆಗೆ ಆಗಿರೋ ಒಪ್ಪಂದ ಮಾಡಿಕೊಂಡು ನಮ್ಮ ಭೂಮಿಯನ್ನು ಅವರು ಸ್ವಾಧೀನಪಡಿಸಿಕೊಂಡ್ರು. ಇಲ್ಲಿ 1980ರಲ್ಲಿ ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಭೂಮಿನ ನಂತರವಾಗಿ ನಮಗೆ ಕೊಡ್ತಕ್ಕಂಥ ಉದ್ಯೋಗವನ್ನು ನಾವು ಕಲ್ಪಿಸಿಕೊಡುವಂತೆ ಹಂತ ಹಂತವಾಗಿ ಅವತ್ತು ನಾವು ಪ್ರಾರ್ಥನೆ ಮಾಡಿದಾಗ ಕೆಲವು ಜನರಿಗೆ ಮಾತ್ರ ಉದ್ಯೋಗವನ್ನು ಕಲ್ಪಿಸಿಕೊಟ್ಟು ಸುಮಾರು ಜನರಿಗೆ ಇನ್ನೂ ಉದ್ಯೋಗಗಳನ್ನು ಮರೀಚಿಕೆ ಮಾಡಿದ್ದಾರೆ. ಆ ವಿಚಾರವಾಗಿ ನಾವು ಪ್ರತಿ ಹಂತದಲ್ಲೂ ಪ್ರತಿ ವರ್ಷದಲ್ಲಿ ನಾವು ಮ್ಯಾನೇಜ್ಮೆಂಟ್ ಅವರಿಗೆ ಆಡಳಿತ ವರ್ಗದವರಿಗೆ ನಾವು ಒತ್ತಡ ಹಾಕಿದಾಗ 2005ರಲ್ಲಿ ಅವರು ಒಂದು ನೋಟಿಫಿಕೇಶನ್ ಮಾಡ್ತಾರೆ. ಯಾರ್ಯಾರು ಭೂಮಿ ಮತ್ತು ಮನೆ ಕಳ್ಕೊಂಡಿದ್ದಾರೆ ಅಂದರೆ ಭೂಮಿ ಆದಮೇಲೆ ಯದ್ಲಾಪುರ ಗ್ರಾಮನೇ ಶಿಫ್ಟ್ ಮಾಡಿ ಅಲ್ಲಿರ್ತಕ್ಕಂಥ ಮನೆ ಕಳೆದುಕೊಂಡ ನಿರಾಶ್ರಿತರಿಗೆ ಮನೆ ಕೊಡ್ತಾರೆ. ಅಲ್ಲಿರ್ತಕ್ಕಂಥ ಮನೆ ಕಳ್ಕೊಂಡವರು 284 ಜನ, ಅವರಿಗೂ ಕೂಡ ಉದ್ಯೋಗವನ್ನು ಕೊಡಿಸ್ತೀವಿ, ಪ್ರತಿಯೊಂದು ಮನೆಗೂ ಒಂದು ಉದ್ಯೋಗ ಕಲ್ಪಿಸ್ಕೊಡ್ತೀವಿ ಅಂತ ಕೂಡ ಒಪ್ಪಂದ ಮಾಡಿಕೊಡ್ತಾರೆ. ಆ ಪ್ರಕಾರವಾಗಿ ನಮ್ಮ ಉದ್ಯೋಗ ಕೇಳಕ್ಕೆ ಹೋದಾಗ 2005ರಲ್ಲಿ ಅವರು ಒಂದು ನೋಟಿಫಿಕೇಶನ್ ಜಾರಿ ಮಾಡ್ತಾರೆ. ಆ ಜಾರಿ ಮಾಡಿರ್ತಕ್ಕಂಥ ನೋಟಿಫಿಕೇಶನ್ನಲ್ಲಿ ಸುಮಾರು 554 ಜನ ಅರ್ಜಿ ಹಾಕ್ತಾರೆ. 554 ಜನ ಅರ್ಜಿ ಹಾಕಿದಾಗ ಅವರು ಏಕಪಕ್ಷೀಯವಾಗಿ ಅಂದರೆ ಯಾವುದೇ ಈ ಸಂಘಟನೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಕೇವಲ ತಮಗೆ ಬೇಕಿರೋರು ಮಾತ್ರ ಅಲ್ಲಿ ಕೂಡಿಕೊಂಡು ಸ್ಫೂರ್ತಿ ಮಾಡ್ತಾರೆ, ಪರಿಶೀಲನೆ ಮಾಡಿ 554 ಜನರಲ್ಲಿ 199 ಮಾತ್ರ ಅರ್ಹರಿದ್ದಾರೆ, ಉದ್ಯೋಗ ಹೊಂದಲಿಕ್ಕೆ ಅರ್ಹರಿದ್ದಾರೆ ಅಂತ ಹೇಳ್ಕೊಂಡು ಅವರು ಒಂದು ನೋಟಿಫಿಕೇಶನ್ ಹಾಕ್ತಾರೆ. ಮೇನ್ ಗೇಟ್ ಮುಂಭಾಗದಲ್ಲಿ ಒಂದು ಪಬ್ಲಿಕ್ ನೋಟಿಫಿಕೇಶನ್ ಹಾಕ್ತಾರೆ. ಈಗ ಹಾಕಿರ್ತಕ್ಕಂಥ 554 ಜನರಲ್ಲಿ 191 ಜನರಿಗೆ ಉದ್ಯೋಗ ಹೊಂದಲಿಕ್ಕೆ ಅರ್ಹರಿದ್ದಾರೆ ಅಂತ ನೋಟಿಫಿಕೇಶನ್ ಹಾಕ್ತಾರೆ. ಅದು 2005ರಲ್ಲಿ ಹಾಕ್ತಾರೆ. ನಾವು ಹಂತವಾಗಿ ನೀವು 199 ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡ್ತೀವಿ ಅಂತೇಳಿ ನಮ್ಮ ಜೊತೆಗೆ ಒಪ್ಪಂದ ಮಾಡಿಕೊಡ್ತಾರೆ. ಅದಾದ ನಂತರ 2024 ಮುಗಿಲಿಕ್ಕೂ ಬಂದರೂ ಕೂಡ ಕೇವಲ 76 ಜನರಿಗೆ ಮಾತ್ರ ಇಲ್ಲಿ ಉದ್ಯೋಗ ಕಲ್ಪಿಸಿಕೊಟ್ಟಿದ್ದಾರೆ. ಅವರು ಮಾಡಿರ್ತಕ್ಕಂಥ ಶಾರ್ಟ್ ಲಿಸ್ಟಲ್ಲಿ 554 ಜನರಲ್ಲಿ ಮಾಡಿರ್ತಕ್ಕಂಥ ಶಾರ್ಟ್ ಲಿಸ್ಟ್ 199. ಆ 199ಕ್ಕೆ ಕೇವಲ 76 ಜನರಿಗೆ ಮಾತ್ರ ಉದ್ಯೋಗ ಕೊಟ್ಟು ಇನ್ನು 496 ಜನರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟಿಲ್ಲ. ಅಂದರೆ ಇನ್ನು 136 ಜನರಿಗೆ ಉದ್ಯೋಗ ಕಲ್ಪಿಸಿಕೊಡ್ತಕ್ಕಂಥ ಅವ್ರು ಮಾಡಿರ್ತಕ್ಕಂಥ ಶಾರ್ಟ್ ಲಿಸ್ಟಲ್ಲಿ ಕೊಡಬೇಕಾಗಿತ್ತು ಅವಶ್ಯಕತೆ ಇದೆ. ಅದನ್ನು ನಾವು ಕೇಳಕ್ಕೆ ಹೋದರೆ KPCL
ಪರವಾಗಿ ನಮ್ಮ ಒಂದು ಬಳಗದ ಪರವಾಗಿ ತಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿ ಜೀವನದ ಮೂಲಕ ಜಿಲ್ಲೆಯಲ್ಲಿ ಹೋರಾಟದ ಚಳುವಳಿಯ ಮೆಲುಕು ಹಾಕಿದ ಚಂದ್ರಶೇಖರ್ ಬಾಳೆಯವರ ಸವಿನೆನಪಿಗಾಗಿ ಅರುಣೋದಯ ಎಂಬ ಗ್ರಂಥ ಲೋಕಾರ್ಪಣೆ ಜನವರಿ 2 ನಗರದ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಜನಸಂಗ್ರಾಮ ಪರಿಷತ್ನ ಅಧ್ಯಕ್ಷರಾದ ರಾಘವೇಂದ್ರ ಕುಷ್ಟಗಿ ಅವರು ಹೇಳಿದರು. ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಂದ್ರಶೇಖರ್ ಬಾಳೆಯವರ ಒಡನಾಡಿಗಳ ಬಳಗ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆ ಇವರ ಆಶ್ರಯದಲ್ಲಿ ಅವಿಭಜಿತ ರಾಯಚೂರು ಜಿಲ್ಲೆಯ ಜನ ಚಳವಳಿಗಳ ಇತಿಹಾಸದ ಅನಾವರಣ ಮತ್ತು ಅರುಣೋದಯ ಎಂಬ ಚಂದ್ರಶೇಖರ್ ಬಾಳೆ ಅಭಿನಂದನಾ ಗ್ರಂಥ ಬಿಡುಗಡೆ ಮತ್ತು ಗೌರವ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು. ಇನ್ನು ಜಿಲ್ಲೆಯ ಜೀವನಾಡಿ ಕೃಷ್ಣಾ ಮತ್ತು ನಾರಾಯಣಪುರ ಬಲದಂಡೆ ರೈತರ ಕಾಲುವೆ ನೀರು ಹರಿಸುವಲ್ಲಿ ಇವರ ಹೋರಾಟದ ಇತಿಹಾಸದ ದಾಖಲೆಯಾಗಿದೆ. ವಿದ್ಯಾರ್ಥಿ ಜೀವನದ ಮೂಲಕ ಹೋರಾಟದ ಚಳುವಳಿ ಆರಂಭಿಸಿದ್ದರು. ಕೃಷ್ಣಾ ಮತ್ತು ನಾರಾಯಣಪುರ ಬಲದಂಡೆ ಕಾಲುವೆಗಾಗಿ ಹೋರಾಟಗಾರರಲ್ಲಿ ಇವರು ಮೊದಲಿಗರಾಗಿದ್ದರು. ಈ ಭಾಗದ ಹೋರಾಟದ ರೂವಾರಿ ಚಂದ್ರಶೇಖರ್ ಎಂದು ಪರಿಗಣಿಸಬಹುದು ಎಂದರು. ಚಂದ್ರಶೇಖರ್ ಬಾಳೆಯವರು ಸತತ ಅವರ 6 ವರ್ಷದ ಹೋರಾಟದ ಫಲವಾಗಿ ಕೃಷ್ಣಾ ಬಲದಂಡೆ ಕಾಲುವೆ ನೀರು ದೊರೆತಿದೆ. ಅವರ ನಿರಂತರ ಪರಿಶ್ರಮದಿಂದ ಕೃಷ್ಣಾ ಮತ್ತು ನಾರಾಯಣಪುರ ಬಲದಂಡೆ ಕಾಲುವೆಯ ನೀರು ಜಿಲ್ಲೆಯ 165 ಹಳ್ಳಿಗಳಿಗೆ ಸರಬರಾಜು ಆಗುತ್ತಿದೆ ಎಂದು ಹೇಳಿದರು. ತಮಗೆ ಗೊತ್ತಿದ್ದಂತೆ 48ರ ಸುಮಾರಿಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಭಾರತ ಒಕ್ಕೂಟದಲ್ಲಿ ನಾನು ಸೇರುವುದಿಲ್ಲ ಅಂಥೇಳಿ ನಿಜಾಮ ಹೇಳಿದಾಗ ಇಲ್ಲಿ ಸ್ವಾಮಿ ರಾಮಾನಂದ ತೀರ್ಥರ ನೇತೃತ್ವದಲ್ಲಿ ಕಾಂಗ್ರೆಸ್ಸಿನ ನಿಜಾಂಶಾಹಿ ಆಡಳಿತ ಹೋಗಿ ಪ್ರಜಾಪ್ರಭುತ್ವ ಬರಬೇಕು ಅನ್ನೋ ಒಂದು ಹೋರಾಟ ಏನಾಯಿತು, ಆ ಯಶಸ್ವಿ ಹೋರಾಟದ ತರುವಾಯ ಸುಮಾರು 30-35 ವರ್ಷಗಳ ತನಕ 35 ವರ್ಷದ ತನಕ ನಮ್ಮ ಭಾಗದಲ್ಲಿ ಯಾವ ಚಳವಳಿಗಳೇ ಇದ್ದಿದ್ದಿಲ್ಲ. ರೈತ ಸಂಘ, ಕಮ್ಯುನಿಸ್ಟ್ ಪಾರ್ಟಿ, ವಿದ್ಯಾರ್ಥಿ ಸಂಘ, ಯುವಜನ ಸಂಘ ಯಾವುದೂ ಇರಲಿಲ್ಲ. ಅದೇ ಚಳವಳಿ ಆದಮೇಲೆ ಹೈದರಾಬಾದ್ ಕರ್ನಾಟಕ ಇರ್ಬೋದು, ರಾಯಚೂರು ಜಿಲ್ಲೆ ಇರ್ಬೋದು, ಯಾವುದೇ ಹೋರಾಟಗಳೇ ಇರಲಿಲ್ಲ. ನಿಜಾಮ್ ಆಡಳಿತದ ದಟ್ಟ ಗುಲಾಮಗಿರಿಯ ಮನೋಭಾವ, ಪಾಳೆಗಾರಿ ಮೌಲ್ಯಗಳ ಒಂದು ವಿಜೃಂಭಣೆ ಒಳಗೆ ಒಂದು ಥರದ ಗಾಢಾಂಧಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಚಂದ್ರಶೇಖರ್ ಬಾಳೆ ಮತ್ತು ಪುರುಷೋತ್ತಮನವರು ಹುಬ್ಬಳ್ಳಿಯೊಳಗೆ ಲಾ ಮುಗಿಸ್ಕೊಂಡು ರಾಯಚೂರಿಗೆ ಬಂದು ಜಯವಾಗಲಿ, ಧಿಕ್ಕಾರ, ಬೇಕೇ ಬೇಕು ಈ ಎಲ್ಲ ಘೋಷಣೆಗಳೇನವಲ್ಲ ವಿದ್ಯಾರ್ಥಿ ಚಳವಳಿ ಮೂಲಕ